ಹಾಯ್ ಹಲೋ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇರೋ ಹಾಗೆ ಇದು ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋದನ್ನು ಹೇಗೆಂತ ಹೇಳ್ಕೊಡ್ತಾ ಇದ್ದೀನಿ. ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಆಗುವಂಥ ಉಪಯೋಗಗಳು ಇವಿದೆ. ನಿಮ್ಮ ವ್ಯೂಸ್ ಹೆಚ್ಚು ಬರುತ್ತೆ ಮತ್ತು ನಿಮಗೆ ಎಕ್ಸ್ಟ್ರಾ ರೆವೆನ್ಯೂ ಆ್ಯಡ್ ಆಗೋಕ್ಕೆ ಶುರು ಆಗುತ್ತೆ. ಅದು ಹೇಗೆ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಓಕೆ, ಕ್ರೋಮ್ ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅದರೊಳಗಡೆ ನೀವು ಏನು ಟೈಪ್ ಮಾಡ್ಕೊಂತ ಹೇಳ್ತೀನಿ ನೋಡಿ, studio.youtube.com ಅಂತೇಳಿ ವಿತೌಟ್ ಸ್ಪೇಸ್ ನೀವು ಅದನ್ನು ಟೈಪ್ ಮಾಡ್ಕೋಬೇಕು. ನಾನು ಮಾಡ್ತಾ ಇದ್ದೀನಿ ನೋಡಿ, studio.youtube.com ಅಂತೇಳಿ ಅದನ್ನು ನೋಡಬೇಕು. ಓಕೆ, ಅದನ್ನು ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೀವು ಮಾಡಬೇಕು. ಸೆಲೆಕ್ಟ್ ಕೊಟ್ಟಾದಮೇಲೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದರೊಳಗಡೆ ನಿಮ್ಮ ಚಾನಲ್ ಲೋಗೋ ಏನು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಥರ್ಡ್ ಆಪ್ಷನ್, ಅದು ಏನು ರೌಂಡ್ ಮಾರ್ಕ್ ಮಾಡಿದ್ನಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಪೂರ್ತಿ ನಿಮ್ಮ ವೀಡಿಯೋಸ್ ಏನಿದೆ ಎಲ್ಲ ಅಷ್ಟು ಅದರೊಳಗಡೆ ನಿಮ್ಮದು ಯಾವ ವಿಡಿಯೋ ನಿಮಗೆ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಪೂರ್ತಿ ಈ ಥರ ನಿಮಗೆ ಒಂದು ಟೈಪ್ ಇದು ಕಂಪ್ಯೂಟರ್ ಟೈಪ್ ನೀವು ಯೂಸ್ ಮಾಡ್ಕೋಬೋದು. ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡೋದ್ರಿಂದ ಇದು ನಿಮಗೆ ಒಂದು ಬೆನಿಫಿಟ್. ಈಗ ನೀವು ಸೆಲೆಕ್ಟ್ ಮಾಡಿದ್ನಲ್ಲ ಇದೆಲ್ಲ ವಿಡಿಯೋನೊಂದು ಇದು ಸ್ಟಿಕ್ ಚಾನಲ್ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇದರೊಳಗಡೆ ನಾವು ಇದು ಒಂದು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಓಕೆ, ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋದು ಹೇಗಂತೇಳಿ ಹೇಳ್ತೀನಿ. ಓಕೆ, ಅದನ್ನು ಸೆಲೆಕ್ಟ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಅದು ಆ ವಿಡಿಯೋ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಸಬ್ ಟೈಟಲ್, ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ಸ್. ಇದರಲ್ಲಿ ನಾನು ಈಗ ಸೆಕೆಂಡ್ ಆಪ್ಷನ್ ಎಂಡ್ ಸ್ಕ್ರೀನ್ ಅದೇನಿದೆಯಲ್ಲ ಅದನ್ನು ನಾನು ನಿಮಗೆ ಹೇಗೆ ಆ್ಯಡ್ ಮಾಡೋದು ಅಂತೇಳಿ ಹೇಳ್ಕೊಡ್ತೇನೆ. ಇದು ಆ್ಯಡ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ನೀವು ನಿಮ್ಮದು ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ, ಅವ್ರಿಗೆ ನೋಡೋ ವ್ಯೂವರ್ಗೆ ಇಷ್ಟ ಆದರೆ ಅವ್ರ ಮುಂದಿನ ವಿಡಿಯೋನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಹೆಚ್ಚಿರುತ್ತೆ. ಆಗ ನಿಮಗೆ ಹೆಚ್ಚು ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಇದನ್ನು ನೀವು ಮೇನ್ಲಿ ಹೊಸ ಯೂಟ್ಯೂಬರ್ಗಳು ಇದನ್ನು ಆ್ಯಡ್ ಮಾಡಬೇಕು. ನೋಡಿ ಅದೇ ಥರ ಈ ಥರ ಆಪ್ಷನ್ ಇದೆ, ನಿಮಗೆ ಏನು ಬೇಕೋ ಅದೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಅದು ಎಂಡ್ ಸ್ಕ್ರೀನ್ ಅಂತ ಹೊಡೆದ ಮೇಲೆ ನಾವು ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ಎಲಿಮೆಂಟ್ಸ್ ಸಿಗುತ್ತೆ. ಅಲ್ಲಿ 3 ಎಲಿಮೆಂಟ್ ಇದೆಯಲ್ಲ, ಎರಡು ಕಡೆ ವಿಡಿಯೋ, ನಡುವೆ ನಿಮ್ಮ ಚಾನಲ್ ಲೋಗೋ. ಈ ಎಲಿಮೆಂಟನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಎಲಿಮೆಂಟ್ ಆಪ್ಷನ್ ಹೋಗಿ ಓಕೆ, ಅವಾಗ ನೀವು ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ಕೋಬೋದು, ಮಾಡ್ಕೊಳ್ಳೋಕೆ ಬರುತ್ತೆ. ಅದು ಆದಮೇಲೆ ನಿಮಗೆ ಇದರೊಳಗೆ ಟೈಮ್ ಸೆಟ್ ಮಾಡ್ಕೊಳ್ಳೋದು ಬರುತ್ತೆ. ಟೈಮನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅದೆಲ್ಲ ಅದು ಮುಂದೆ ಹೇಳ್ತೀನಿ ನೋಡಿ. ಓಕೆ, ಈಗ ಆಯಿತು. ಈಗ ಜೂಮ್ ಮಾಡ್ಕೊಂಡು ನಾವು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಟೈಮ್ ಇದೆಯಲ್ಲ, ರೌಂಡ್ ಮಾರ್ಕ್ ಏನು ಮಾಡಿದ್ನಲ್ಲ ಅದು ಟೈಮು ಎಷ್ಟು ಟೈಮಿಂದ ಎಷ್ಟು ಟೈಮ್ವರೆಗೆ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಈ ವಿಡಿಯೋ ಕಾಣಿಸ್ಬೇಕಂತೇಳಿ ಕೇಳ್ತಾ ಇದೆ. ನಾನೀಗ ಅದನ್ನು ಇದು ಟೋಟಲ್ ವಿಡಿಯೋ 4.38 ಮಿನಿಟ್ಸ್ ಇದೆ. ಅದರಲ್ಲಿ ನಾನು 4.33 ಇಂದ 4.38ವರೆಗೆ 5 ಸೆಕೆಂಡ್ವರೆಗೆ ಇದು ಏನು ಎಂಡ್ ಸ್ಕ್ರೀನ್ ಇದೆಯಲ್ಲ ಅದು ಕಾಣಿಸ್ಬೇಕಂತೇಳಿ ನಾನು ಒಂದೊಂದು ವಿಡಿಯೋಗೆ ಒಂದೊಂದು ಇದನ್ನು ಸೆಲೆಕ್ಟ್ ಮಾಡಿದ್ದೀನಲ್ಲ ಎಲಿಮೆಂಟು, ಅದಕ್ಕೆ ಒಂದೊಂದು ಟೈಮ್ ಸೆಟ್ ಮಾಡ್ಕೋಬೇಕು. ಸೇಮ್ ಟೈಮ್ 3 ಎಲಿಮೆಂಟ್ ಇದೆಯಲ್ಲ, ಒಂದು ಲೋಗೋ, 2 ವಿಡಿಯೋ ಇದೆಯಲ್ಲ, ಅವು 3ಕ್ಕೂ ಸೇಮ್ ಟೈಮಿಂಗ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಹಿಂದೆ ಮುಂದೆ ಆದರೆ ಅದು ಸರಿಯಾಗಿ ಕಾಣೋದಿಲ್ಲ ನಿಮಗೆ. ಓಕೆ, ನಾನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಇದೇ ಥರ ಮಾಡ್ಬೇಕು ನೀವು. ಈಜಿ ಇದೆ ಭಾಳ ಸ್ಟೆಪ್ಪು. ನೀವು ಸರಿಯಾಗಿ ಸ್ವಲ್ಪ ಅದನ್ನು ನೋಡ್ಬೇಕು. ಎಲಿಮೆಂಟ್ಸ್ ಎಲ್ಲ ನೀವು ಕರೆಕ್ಟಾಗಿ ಹಾಕೊಂಡ್ಮೇಲೆ ನಿಮಗೆ ಸೆಲೆಕ್ಟ್ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ನೋಡಿ 2 ಎಲಿಮೆಂಟ್ ಏನಿದೆಯಲ್ಲ ಅದೇನು ನಾನು ಮಾಡ್ತಿದ್ದಿಲ್ಲ, ಅಲ್ಲಿ 2 ಈಕ್ವಲ್ ಇದೆ. ತಳಗಿಂದ ಏನಿದೆ ಸ್ವಲ್ಪ ಜಾಸ್ತಿ ಇದೆ ಟೈಮಿಂಗ್. ಆ ಟೈಮಿಂಗನ್ನು ನಾನು ಸೆಟ್ ಮಾಡ್ಕೋಬೇಕು. ಅದನ್ನು ಸೆಟ್ ಮಾಡ್ಕೋತೀನಿ ನೋಡಿ. ಸ್ವಲ್ಪ ಲೆಂತ್ ಜಾಸ್ತಿ ಇರೋದು ಚಿಂತಿಲ್ಲ, ನೀವು ಆರಾಮಾಗಿ ನೋಡಿ, ಯಾಕಂದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಟೈಮಿಂಗ್ ಅದನ್ನು ಚೇಂಜ್ ಮಾಡಿದೆ ನೋಡಿ, 33 ಆಯ್ತು ಅದು. ಓಕೆ, ಸೇಮ್ ಟೈಮಿಂಗ್ ಬರುತ್ತೆ. ಈಗ ತಳಗಿಂದ ಸೆಲೆಕ್ಟ್ ಮಾಡಬೇಕು. ತಳಗಿಂದ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಆದಮೇಲೆ ಟೈಮಿಂಗ್ ಅದು 32 ಇದೆ, ಅದನ್ನು 33 ಮಾಡ್ಬೇಕು ನಾವು. 33 ಮಾಡೋದ್ರಿಂದ ಸೇಮ್ ಟೈಮ್ 3ಕ್ಕೆ 3 ಸೇಮ್ ಟೈಮ್ ಬರುತ್ತೆ. ಓಕೆ, ನೋಡಿ ಅಲ್ಲಿ ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, 3ಕ್ಕೆ 3 ಸೇಮ್ ಟೈಮ್ ಇದೆ. ಓಕೆ, ಸ್ವಲ್ಪ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ನೋಡಿ ಅಲ್ಲಿ 3ಕ್ಕೆ 3 ಸೇಮ್ ಟೈಮ್ ಇದೆ. ಆ ಸೇಮ್ ಟೈಮ್ ಬರೋದ್ರಿಂದ ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ.
ಅಂದರೆ ಅದು ಎಲ್ಲ ಮಿಸ್ ಮ್ಯಾಚ್ ಆಗೋದಿಲ್ಲ, ಒಂದು ಹಿಂದೆ ಮುಂದೆ ಒಂದು ಆದರೆ ಸರಿಯಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಎಲಿಮೆಂಟ್ಸ್ ಅದೆಲ್ಲ ಏನು ಇದನ್ನು ರೌಂಡ್ ಮಾರ್ಕ್ ತೋರಿಸಿದ್ರೆ ಇವೆಲ್ಲ ಆದಮೇಲೆ ಲಾಸ್ಟಿಗೆ ನಿಮ್ಮದು ಸೇವ್ ಆಪ್ಷನ್ ಇರ್ತಿದೆ. ಆ ಸೇವ್ ಆಪ್ಷನ್ ಕೊಡೋದ್ರಿಂದ ಸೇವ್ ಆಗುತ್ತೆ, ಮುಗೀತು. ಈ ವಿಡಿಯೋ ಮುಗಿದ್ಮೇಲೆ ನಿಮಗೆ ಕರೆಕ್ಟಾಗಿ ಅದು ನೀವು ಯಾರಾದರೂ ನಿಮ್ಮ ವಿಡಿಯೋ ಅದನ್ನೇನು ಸೆಲೆಕ್ಟ್ ಮಾಡಿದ್ರೆ ಅಂದರೆ ಆ ವಿಡಿಯೋ ಮುಗಿಯೋಕ್ಕಿಂತ ಮುಂಚೆ 5 ಸೆಕೆಂಡ್ ಏನಿದೆ ನಿಮ್ಮದು ಅದು ಎಂಡ್ ಸ್ಕ್ರೀನ್ ಇರುತ್ತೆ. ಅದರಿಂದ ನಿಮಗೆ ವ್ಯೂಸ್ ಎಲ್ಲ ಜಾಸ್ತಿ ಬರುತ್ತೆ. ಇದೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಮತ್ತೆ ಏನಾದರೂ ಬೇಕಾದರೆ ನಮಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.